ಸಂಗೀತ ಕಚೇರಿ ಎಷ್ಟೊತ್ತಿಗೆ ಮುಗಿಯುತ್ತೆ? ಈಗ ಪ್ರೋಗ್ರಾಮ್ ಹೊರಡ್ತಾ ಇದ್ದೀನಿ ಪುಟ್ಟ. 10-10:30 ವಾಪಸ್ ಬಂದ್ಬಿಡ್ತೀನಿ. ಮತ್ತೆ ಮಂಜುಳಾ ಮಗುನ ಕರ್ಕೊಂಡು ಹೋಗೋದು ಯಾವಾಗ? ಬೆಳಗ್ಗೆ ಬಂದು ಕರ್ಕೊಂಡು ಹೋಗ್ತೀನಿ. ಯಾಕೆ? ಸಮಸ್ಯೆ ಇದೆಪ್ಪ. ನಿಮ್ ಬೀಗ ಧರ್ಮಯ್ಯ ಮತ್ತೆ ಆ ಕಲ್ಪನಾ ಇಬ್ರು ಸೇರಿ ಮಗು ತಲೆಯಲ್ಲಿ ನಿಮ್ಮಮ್ಮ ರಾಕ್ಷಸಿ ಅಂತ ತಲೆಯಲ್ಲಿ ತುಂಬಿಟ್ಟಿದ್ದಾರೆ. ಪಾಪ ಆ ಮಗು ಮಂಜುಳಾ ಹತ್ರ ಹೋಗ್ತಾನೆ ಇಲ್ಲ, ಹೆದರ್ಕೊಂಡು ದೂರ ಹೋಗ್ತಿದೆ. ಮತ್ತೆ ಹೇಗ್ ಮಾಡೋಣ ನೀನೇ ಹೇಳೋ. ಈಗ ಮಗು ಮಲ್ಗಿದೆ, ಈಗ್ಲೇ ಕಳ್ಸಿದ್ರೆ ಒಳ್ಳೇದು ಅನ್ಕೊಂಡೆ. ಹಾಗಾದ್ರೆ ಒಂದು ಕೆಲಸ ಮಾಡಮ್ಮ, ಡ್ರೈವರ್ ರಾಮಣ್ಣನ ಟ್ಯಾಕ್ಸಿಗೆ ಹೇಳು. ಈಗ ಅವ್ನು ಕೊಟ್ಟಿಗಾರದಲ್ಲೇ ಇರೋದು. ಅವನಾದ್ರೆ ನಂಬಿಕೆ ಮನುಷ್ಯನೇ, ಸೇಫ್ ಆಗಿ ಮನೆಗೆ ಕರ್ಕೊಂಡು ಹೋಗ್ತಾನೆ. ಎಲ್ಲಿಗೆ ಹೋಗ್ತಿದ್ದಾನೆ? ಅರ್ಚನಾ ಹೋಗ್ತಿಲ್ಲ ಅನ್ಸುತ್ತೆ, ಮಂಜುಳಾ ಮಾತ್ರ ಹೋಗ್ತಿದ್ದಾಳೆ. ಅದೇ ಎಲ್ಲಿಗೆ ಅಂತ ನನ್ಗೇನ್ರಿ ಗೊತ್ತು, ಸದ್ಯ ಮನೆ ಬಿಟ್ಟು ಹೋಗ್ತಿದ್ದಾಳಲ್ಲ ಅದೇ ನೆಮ್ಮದಿ. ಇವತ್ ನಮ್ಮ ಅಕ್ಕ ಮನೆಯಿಂದ ಹೋಗಿದ್ದಕ್ಕೆ ನಿಮ್ಗೆಲ್ಲ ಹಾಲು ಕುಡ್ದಷ್ಟು ಸಂತೋಷ ಆಗಿರುತ್ತೆ. ಇದೇ ಸಂತೋಷಕ್ಕೆ ಹೋಗಿ ಹಬ್ಬ ಮಾಡಿ, ಪಾಯಸ ಮಾಡ್ಕೊಂತೀನಿ, ಆನಂದ ಪಡಿ. ಈ ಸಹಾಯನ ನನ್ನ ಈ ಜನ್ಮದಲ್ಲಿ ಮರೆಯೋದಕ್ಕೆ ಸಾಧ್ಯ ಇಲ್ಲ. ಚಿತ್ರ, ಹಣದ ಮೊತ್ತ ದೊಡ್ಡದಿತ್ತು ಅಷ್ಟೇ, ಆದ್ರೆ ಇದು ನಾನು ನನ್ನ ಫ್ರೆಂಡ್ ಒಬ್ಬಳಿಗೆ ಮಾಡಿರೋ ಒಂದು ಸಣ್ಣ ಸಹಾಯ ಅಷ್ಟೇ. ನಾನು ಹಣದ ವಿಚಾರ ಮಾತಾಡ್ತಿಲ್ಲ ನಂದ. ನಾನು ಆ ಮನೇಲಿ ಎಂತ ಪರಿಸ್ಥಿತಿಲಿದೆ ಗೊತ್ತಾ? ಮನೆಯವ್ರನ್ನ ಬಿಟ್ಟು ಬೇರೆ ಯಾರನ್ನೂ ನೋಡೋದಕ್ಕಾಗ್ತಾ ಇರ್ಲಿಲ್ಲ. ಎಲ್ಲಿ ಪೊಲೀಸ್ನವ್ರು ಬರ್ತಾರೋ ಅನ್ನೋ ಭಯ. ಈಗ್ಲೂ ಆ ನರ್ಕನ ನೆನ್ಸ್ಕೊಂಡ್ರೆ ಭಯ ಕಾಡುತ್ತೆ. ಛೇ, ಎಂತ ರಾಕ್ಷಸರು ಅವರು. ರಾಕ್ಷಸರಲ್ಲ ನಂದ, ಪಿಶಾಚಿಗಳು. ರಕ್ತ ಹೀರೋ ದನ ಪಿಶಾಚಿಗಳು. ಅವರಿಬ್ಬರನ್ನ ನೆನ್ಸ್ಕೊಂಡ್ರೆ ನನ್ನ ಮೈಯೆಲ್ಲ ಉರಿಯುತ್ತೆ. ಅವ್ರನ್ನ ಮಾತ್ರ ನಾನು ಕ್ಷಮಿಸೋದಿಲ್ಲ. ನನ್ನ ದುಡ್ಡನ್ನೇ ನುಂಗ್ ಹಾಕಿ ನನ್ನನ್ನೇ ಮೋಸಗಾರ್ತಿ ಅಂತ ಮಾಡಿ ನನ್ನ ಭವಿಷ್ಯನೇ ಹಾಳು ಮಾಡಿದ್ರು. ಇನ್ನೂ ಅಂತ ಗಂಡನ ಜೊತೆ ಹ್ಯಾಗ್ ಬಾಳ್ತೀಯ ಚಿತ್ರ? ನಿನ್ ಮುಂದಿನ ಜೀವನನಾದ್ರೂ ಸಂತೋಷದಿಂದ ಕಳಿ. ಆ ಮನೆನ ಬಿಟ್ಬಾ. ನಾನು ಅದನ್ನೇ ಯೋಚನೆ ಮಾಡ್ತೀನಿ. ಆದ್ರೆ ಆ ಹಣನ ಬಡ್ಡಿ ಸಮೇತ ವಸೂಲಿ ಮಾಡೋವರೆಗೂ ನಾನು ಆ ಮನೆ ಬಿಟ್ಟು ಬರಲ್ಲ. ನಾನು ಅಲ್ಲಿರೋವರೆಗೂ ಅವ್ರಿಗೆ ಚಿತ್ರ ಹಿಂಸೆ ಕೊಡ್ತೀನಿ. ಧರ್ಮಯ್ಯ ಮನುಷ್ಯನೇ ಅಲ್ಲ ಬಿಡೋ. ಇವತ್ತಲ್ಲ ಮೊದಲಿಂದಾನು ಹಾಗೇನೆ. ಅವನಿಗೆ ಮನುಷ್ಯತ್ವ ಅನ್ನೋದೇ ಇಲ್ಲ. ತನ್ನ ಸುಖ ಆಯ್ತು, ಮೋಜಾಯ್ತು. ಧರ್ಮಯ್ಯ ಒಬ್ನೇ ಅಲ್ಲ, ಇದಾಳಲ್ಲ ಅವನ್ ಸೊಸೆ, ನನ್ನ ತಂಗಿ. ಅವಳು ಈ ಮಗುಗೆ ಅದನ್ನೇ ಹೇಳ್ಕೊಟ್ಟಿದ್ದಾಳೆ. ಇಂಥ ಅನ್ಯಾಯ ಎಲ್ಲಾದ್ರೂ ನೋಡಿದ್ದೀರಾ? ಇತ್ತವಳು ಒಬ್ಳು ತಂಗಿ, ಅವಳು ಈಗ ನನ್ನ ಪಾಲಿಗೆ ಇಲ್ಲ ಅನ್ಕೊಂಡಿದ್ದೀನಿ. ನನ್ಗೀಗ ಯಾರೂ ಇಲ್ಲ, ದಿಕ್ಕಿಲ್ದಿರೋ ಪರದೇಸಿ ನಾನು. ಏನು ಯೋಚನೆ ಮಾಡಬೇಡ, ಇನ್ಮೇಲೆ ಚಂದನನ್ ಜವಾಬ್ದಾರಿ ನಮ್ದು. ಚಂದನ ನನ್ನ ಮಗಳು ಅನ್ನೋದ್ಕಿಂತ ನಿಮ್ಮ ಮೊಮ್ಮಗಳು ಅನ್ಕೋತೀನಿ. ಅವಳ ತಲೆಯಲ್ಲಿ ನನ್ನ ಬಗ್ಗೆ ಇರೋ ಕೆಟ್ಟ ವಿಷಯನ ನೀವೇ ತೆಗಿಬೇಕು. ಆ ಚಿಂತೆ ನಿನಗೆ ಬೇಡ ಮಂಜುಳಾ. ನೋಡು, ಮಕ್ಕಳ ಮನ್ಸಂದ್ರೆ ಏನೇ ಮಣ್ಣು ಇದ್ದ ಹಾಗೆ, ಹೇಗ್ ಬೇಕಾದ್ರೂ ಬದಲಾಯಿಸ್ಬೋದು. ಕಾರಲ್ಲೇ ಪಕ್ಕದಲ್ಲೇ ಕೂರಿಸ್ಕೊಂಡು ತಮಾಷೆ ಮಾಡ್ತಾ ಜೋಕ್ ಹೇಳ್ತಾ ನಗ್ತಾ ಕರ್ಕೊಂಡು ಬರೋದೇ ತಮಾಷೆ ಅಲ್ವಾ? ಹೌದೌದು ಕುಮಾರ, ನನಗೂ ಗೊತ್ತು ಸರ್. ಅದು ಹಾಗಲ್ಲ ಸರ್. ಸಾರು ಇಲ್ಲ, ಅಮ್ಮನೂ ಇಲ್ಲ. ಅಂತ ಅಗತ್ಯ ಏನಿತ್ತಯ್ಯ?